ಬೇಕಾಗಿಲ್ಲ. ಸ್ವರ್ಗ ನಮ್ಮ ಅಂಬೇಡ್ಕರನೇ ಸ್ವರ್ಗ, ಅತನೇ ಸ್ವರ್ಗನೇ ನಮ್ಗೆ. ಸ್ವರ್ಗನೂ ಬೇಡ ಏನು ಬೇಡ. ಅವನೇ ಅನ್ರಿ ನಮ್ಗೆ ಸ್ವರ್ಗ ಕೊಡೋದು. ಅವ್ರು ಸೋರಿಸಿದ್ದಾನೆ ಇವನೇ ರೀ ನಮ್ಮ ಸ್ವರ್ಗ ತೋರ್ಸಕ್ಕೆ. ಇವನು ಯಾಲಕ್ಕ ನಾವು ತಂದಿರೋನು ಅವನು. ನಮ್ಮ ಬಾಬಾ ಸಾಹೇಬರ ನಮಗೆ ದೇವರು, ಬಾಬಾ ಸಾಹೇಬರ ನಮಗೆ ತಂದೆ, ಬಾಬಾ ಸಾಹೇಬರ ನಮ್ಗೆ ಆಸ್ತಿ. ಪ್ರತಿಯೊಂದು ನಮ್ಮ ಸಾಹೇಬ್ರೆ ನಮ್ಗೆ. ಅದು ಬಿಟ್ಟು ನಮಗೆ ದೇವರು ದಿಂಡ್ರು ನಮಗೆ ಬೇಕಾಗಿಲ್ಲ. ನಮಗೆ ಕಣ್ಣಲ್ಲಿ ರಕ್ತ ನೀರು ಬಂದಿಲ್ಲ, ರಕ್ತ ಬಂದಿದೆ. ನಮ್ಗೆ ಇನ್ನರಿಗೆ ನ್ಯಾಯವಾಗಿ ಊಟ ಸೇರ್ತಾ ಇಲ್ಲ. ನಮ್ಗೆ ಕೊಟ್ಟಂಥ ಸಬಿಬೇನ ನಮ್ಗೆ ಕೂಲಿ ಮಾಡೋಂಥ ಜನಗಳಿಗೆ ದಾರಿ ತೋರಿಸ್ತೇತ. ಅವನು ಯಾಲ್ಯಾಕರಿ ನಾವು ತಂದಿರೋನು, ಅವನು ನಾವು ಓಟ್ ಹಾಕಿ ತಂದಿರೋ ನನ್ನ ಮಗ ಅವನು. ಅವನಿಗೆ ನಮ್ಮನ್ನ ಹಕ್ಕು ಕೇಳೋದ ಅಧಿಕಾರ ಅವನದಿಲ್ಲ, ನಮ್ಮದಿದೆ. ನಮ್ಗೇನು ಕೇಳೋಷ್ಟು ಹಕ್ಕು ನಮಗಿದೆ, ಅವನಿಗಿಲ್ಲ ಸರ್. ಅದು ಅವ್ನು ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು, ಎಲ್ಲಿರ್ಬೇಕು ಅಲ್ಲಿರ್ಬೇಕು. ನಿನ್ನ ತಗೊಂಬಂದಿರೋರು ನಾವು, ನಮಗೆ ನೀನು ಅವಮಾನ ಮಾಡಿದ್ವಿ. ನೀನು ಯಾಲ್ಯಾಕರಿ ಎಲ್ಲಿದ್ದವ್ ನೀನು? ಎಲ್ಲಿದ್ದ ಬಂದು? ಯಾವ ದೇಶದಿಂದ ಬಂದು? ನಾವು ಕರ್ನಾಟಕದಲ್ಲಿ ಉದ್ದು ಕೂಲಿ ನಾಲಿ ಮಾಡಿ ಕಲ್ಲು ಮಣ್ಣು ಒತ್ತಿರೋ ಜನಗಳು ನಾವು. ನೀನು ಯಾಲಕ್ಕರಿ ನೀನು ಯಾಲಕ್ಕ ಚಣ ಒತ್ತ ನೀನು ನೆಗಸ್ತೀನಿ. ಓಡಿಸ್ತಾನ ನೀನು ಮಗನೇ. ನೀನು ಎಲ್ಲಿರ್ತೀಯ? ನೀನು ಅಲ್ಲಿ ಹೋಗ್ಬೇಕು. ನೀನು ಗುಜರಾತಿಗೆ ನೀನು ಯಾವ ಜಾಗದಲ್ಲಿ ನೀನು ವಾಸಿದೀಯ? ನಿನ್ನ ಹುಟ್ಟಿದ ಊರು ಯಾವುದು? ನೀನು ಬೆಳೆದಂಥದ್ದು ಊರು ಯಾವುದು? ನಿಮ್ಮ ಅಪ್ಪ ನಿಮ್ಮಮ್ಮನ ನೀನು ಎಲ್ಲಿ ಹುಟ್ಟಿಸಿ ಬೆಳೆಸಿದ್ದಾರೆ ಅದೇ ಜಾಗಕ್ಕೆ ಹೋಗ್ಬೇಕು ನೀನು. ಇಲ್ಲಿ ನೀನು ಎಲ್ಲಿದ್ದು ನಮ್ಮದಾದ್ರೆ ನೀನು ಎದ್ದರಂಟ್ರೆ ಸಾಗಂಗಿಲ್ಲ. ನಮ್ಮ ಸಾಹೇಬರು ಅಂಬೇಡ್ಕರ್ ಸಾಹೇಬರು ದಾರಿ ಸೋರ್ಯದ ಆತನಿಂದ ಬಂದಿರೋ ಅವನು. ಇವತ್ತಿಂದಲೇ ನಮ್ಮ ಬಾಬಾ ಸಾಹೇಬನ ಅಂಬೇಡ್ಕರ್ನ ಅವಮಾನ ಮಾಡಿದ ಇಡೀ ಕರ್ನಾಟಕ ಅವಮಾನ ಆಗಿದ್ರೆ ಒಬ್ಬರಿಬ್ಬರಿಗೆಲ್ಲ ಇಡೀ ದೇಶಕ್ಕೆ ಅವಮಾನ ಆಗಿದೆ. ಇಡೀ ಜನನೇ ಸೇರಿದ್ದಾರೆ ನಮ್ಮ ಜನಗಳು. ಈ ಮರ್ಯ ಸಂಘಟ ಮೋದಿ ಅವರು ಅವ್ನು ಇಳಿಸಲಿಲ್ಲಂದ್ರೆ ನಿನಗೂ ಬರ್ತದೆ ಕುತ್ತು, ಮೋದಿಗೂ ಬರ್ತದೆ ಕುತ್ತು. ಇದು ಸತ್ಯ ಮಾತು. ನನ್ನ ತಾಯಿ ಅಣ್ಣಗೆ ಹೇಳ್ತೀವಿ, ಇದು ಕುತ್ತು ಬಂದೇ ಬರ್ತದೆ ಅವನಿಗೆ. ಅವ್ರ ಜಾತಿ ಮಾತನ್ನು ಅವನಾದ್ರೂ ಅಂಬೇಡ್ಕರ್ನ ಬಿಟ್ಟು ಮಾತಾಡಲ್ಲ ಯಾರು? ಮೋದಿ. ಈ ನಮ್ಮ ಮರ್ಯಾದೆಗೆ ನಾವು ಮಾತಾಡೋದಕ್ಕೆ ಅಂಬೇಡ್ಕರ್ಗೆ ಬೆಲೆ ಕೊಟ್ಟು ಅವನು ಮರ್ಯಾದೆ ಸಂಗಟ್ಟಿ ಇಳಿಸಿದ ನೀನು ಮರ್ಯಾದೆ ಉಳಿತದ. ಇಲ್ಲಾಂದ್ರೆ ನೀನು ಅವಮಾನ ಆತೀಯ. ಬಂದೇ ಮಾತು. ಹೌದು, ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದಾರೆ ಡೆಲ್ಲಿಯಲ್ಲಿ. ಅವನು ತೆಳಗಿಳಿಬೇಕಂತ ನಾವಿಷ್ಟು ಒಕ್ಕೂಟದಲ್ಲಿ ಸಂಘಟನೆ ಜನಗಳು, ನಾವು ದಲಿತರು ಕೆಳವರ್ಗದವ್ರಂತ ನಮ್ಮನ್ನು ಪೂರ ತಾಚಾರ ಮಾಡಿ ಮಾತಾಡ್ತಾ ಇದ್ದಾನೆ. ಅವನು ತೆಳಗಿಳಿಸ್ಬೇಕಂತ ನಾವು ಒತ್ತಡ ಮಾಡ್ತದೆ. ಎಷ್ಟು ದಿನ ಆದ್ರೂ ಸರಿ, ಅವನು ಇಳಿಬೇಕು, ನಾವು ಎದ್ದು ಹೋಗ್ಬೇಕು ಹಂಗಂತ. ಅಮಿತ ಅಂತ ಅವನು ಡೆಲ್ಲಿಯಲ್ಲಿ ಅಮಿತ್ ಶಾ ಬೇರೆ ಏನನ್ನು ತೊಂದರೆ, ತುಂಬ ತೊಂದರೆ ಆಗಿದೆ. ಇಡೀ ಕರ್ನಾಟಕಕ್ಕೆ ತೊಂದರೆ ಆಗಿದೆ. ನಮಗೆ ನಮ್ಮ ಜಾತಿಗೆ ಅವಮಾನ ಆಗಿದೆ. ನಮ್ಗೆ ಕೊಟ್ಟಂಥ ಬಾಬಾ ಸಾಹೇಬರು, ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಂಥ ಬಾಬಾ ಸಾಹೇಬ್ಗೆ ಅವಮಾನ ಮಾಡಿದ್ದಾನೆ ಅವನು ಸಮಯ ಕೇಳತಾನೆ ಬಿಡಲ್ಲ. ಅವನು ಸಮಯ ಕೇಳಲ್ಲ ಅಂತ ಅವ್ನು ತೆಳಗಿಳಿಲೇಬೇಕು. ಅವ್ನು ಇಳಿಯೋ ಗಂಟೆ ನಾವು ಸಮಯ ಅವನು ಬಿಡೋದು ಇಲ್ಲ. ನಾವು ನಮ್ಗೆ ಕೈ ಕೊಟ್ಟಿದ್ದಾನೆ, ನಾವು ದುಡಿಯೋಕೆ ಶಕ್ತಿ ಕೊಟ್ಟಿದ್ದಾನೆ, ನಮ್ಗೆ ವಿದ್ಯಾಭ್ಯಾಸ ಕೊಟ್ಟಿದ್ದಾನೆ, ನಮ್ಮ ಮಕ್ಕಳಿಗೆ ಅಂಬೇಡ್ಕರ್ ಕೊಟ್ಟಿದ್ದಾನೆ, ನಮಗೆ ದಾರಿ ತೋರಿಸಿದ್ದಾನೆ. ನಮಗೆ ಅದರಿಂದ ನಮ್ಗೆ ಜೀವನ ನಡೀತದೆ. ನಮಗೆ ಅವತ್ತಿನಿಂದನೇ ನಾವು ಈ ಜಾಗದ ಮೇಲೆ ಕೂತ್ಕೊಂಡಿದ್ದೀವಿ. ನಾವು ಇಲ್ಲಾಂದ್ರೆ ನಮ್ಮನ್ನು ಬೀದಿ ಮೇಲೆ ನಿಲ್ಲಿಸ್ತಿದ್ರು. ನಮ್ಮನ್ನು ನೀರಿಗೆ ಮುಟ್ಟುಕೊಟ್ಟಿಲ್ಲ. ಅವರು ಕೀಳು ಜಾತಿಯವರು ಬಂದ್ರಂತ ಸೈಡ್ ಬಿಟ್ಟು ಹೋಗ್ತಾಯಿದ್ರು. ಅಂಬೇಡ್ಕರ್ ನಮ್ಮ ಬಲ ಶಕ್ತಿಲಿಂದ ನಾವು ಇಲ್ಲಿ ತನಕ ನಾವು ಇದು ಮಾಡ್ತಾಯಿದ್ದೀವಿ. ಮಾತಾಡಿ. ನಮ್ಮ ಹೆಸರು ಮಾರ್ತಳ್ಳಿ ಸರ್. ಪಾರ್ವತಮ್ಮ. ನನ್ನ ಹೆಸರು ಪಾರ್ವತಮ್ಮ. ಸಿಲ್ವಾರ. ನಮ್ಮದಿರೋದು ಮಾರ್ತಳ್ಳಿ. ಸ್ನೇಹಿತರೆ, ಅಮಿತ್ ಶಾ ಮಾತಾಡಿರೋದು ಹೋದ ತಿಂಗಳಿಂದ ಪ್ರತಿಭಟನೆ ನಡೀತಾ ಇದೆ ಅಂದರೆ ಇವತ್ತಿಗೂ ಕಿವಿ ಕೇಳಿಸ್ತಾ ಇಲ್ಲ. ಈ ಜನ ಏನು ಮಾಡ್ತಾರಂತ ತಿಳ್ಕೊಂಡಿರ್ಬೋದು. ಕುಂತ್ಕೊಂಡಿರೋ ಚೇರ್ ಯಾರ್ದು? ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋಂಥ ಸಂವಿಧಾನ. ಅದಕ್ಕೆ ಏನಂತ ಬೆಲೆ ನಿನಗೆ ಗೊತ್ತಿರಲಾರ್ದ ಅಂಬೇಡ್ಕರ್ ಅಂತ ಹೇಳು ಸರಿ. ನೀನು ಸ್ವರ್ಗ ಸಿಗುತ್ತದ ದೇವ್ರ ಹೆಸರು ಹೇಳಿದ್ರಂತ ಹೇಳ್ತೀಯಲ್ಲ, ಯಾವ ರೀತಿಯಿಂದ ಹೇಳಿರ್ಬೋದು? ನೀನು ಒಂದು ರೌಡಿ ಸಿಟಿ. ನಿನ್ನ ಗಡೀಪಾರು ಮಾಡಿದ್ರು ಅಂಥವನು ನೀನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಹಕ್ಕಿನಿಂದ ಇವತ್ತು ಸಂವಿಧಾನದಲ್ಲಿ ಕುಂತ್ಕೊಂಡು ಮಾತಾಡ್ತೀಯಲ್ಲ, ಯಾರ ಹಕ್ಕು ನಿನಗೆ ಕೊಟ್ಟಿರೋದು? ಅದನ್ನು ಉಳಿಸ್ಕೊಂಥದ್ದು ನಮ್ಮದಿದೆ. ನೀನು ಕಳ್ಕೋಬೇಕಂಬೋದು ನಿನಗಿದೆ. ಆ ರೀತಿನ ನಾವು ಏನು ಮಾಡ್ತಾಯಿದ್ವಿ ನಮ್ಮ ಜನ ಅಂದರೆ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ ಹಿಡ್ಕೊಂಡು ನಿನ್ನ ತೋರಿಸಿದ್ದಾನೆ. ಅವನು ಕೆಳಗಿಳಿಸಲೇಬೇಕು. ಅವನು ಈ ಥರ ಮಾತಾಡಿದಾನಂದರೆ ನಾನು ಹೇಳಲ್ಲ, ನೀವು ತಿಳ್ಕೊಬೇಕಂತ ಹೇಳಿದ್ದಾನೆ ನಮ್ಮ ಮನಸ್ಸಲ್ಲಿ. ನಮಗೆ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಆಡಿದ್ರು ನಮ್ಮ ಸ್ವರ್ಗ ಅಂಬೇಡ್ಕರ್. ನಮ್ಗೆ ಅಂಬೇಡ್ಕರ್ನೇ ನಮ್ಗೆ ಸ್ವರ್ಗ ತೋರಿಸಿರೋದು. ಇಲ್ಲಾಂದರೆ ಈ ಮೆಟ್ಟಲ್ಲಿ ನಾವು ಇರ್ತಿರ್ಲಿಲ್ಲ. ನಮ್ಮ ಬಾಬಾ ಸಾಹೇಬ ಕೊಟ್ಟಂತಹ ಹಕ್ಕನ್ನು ನಮಗೆ, ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ಉದ್ದೇಶ
ಇವತ್ತು ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಎಲ್ಲಾದ್ರೂ ನಾವು ಸ್ಟೇಷನಲ್ಲಿ ಹೋದ್ರೆ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಅವ್ರಿಗೆ ಏನಂತಪ್ಪ ಕೇಳಿಬಿಟ್ಟು ಕಳಿಸು ಅಂತ ಹೇಳ್ತಾರೆ ಹೊರತಾಗಿ. ಅಷ್ಟನ್ನು ನಮ್ಗೆ ಹಕ್ಕಿದೆ. ಒಂದು ವೇಳೆ ಅಂಬೇಡ್ಕರ್ ಅವರು ಹೋರಾಟ ಮಾಡದೇ ಇರ್ತಾ ಇದ್ದಿದ್ರೆ ಹೆಂಗಿರ್ತಾ ಇತ್ತು ನಮ್ಮ ಸ್ಥಿತಿ ಅಂತ? ನಮ್ಮ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರೆದಿರಲಿಲ್ಲ ಅಂದರೆ ನಮ್ಮ ಜನನ ಉಳಿಸ್ತಿರ್ಲಿಲ್ಲ ಅವರು. ಇವ್ರು ಯಾವ ಜಾತಿಯವ್ರಂತ ಕೇಳಿಬಿಟ್ಟನ ಕೊಲೆ ಮಾಡಿಸ್ತಾ ಇದ್ದಾರೆ. ಈಗ ಅಮಿತ್ ಶಾ ಅವರು ಹೇಳಿದ್ರು ಈಗ ಅಂಬೇಡ್ಕರ್ ಅನ್ನೋದು ಒಂಥರ ಫ್ಯಾಷನ್ ಆಗಿಬಿಟ್ಟಿದೆ. ಅದು ಪ್ಯಾಷನ್ ಅಂತ ಅವ್ರಿಗೆ ಆಗಿದೆ, ಅದು ಪ್ಯಾಷನ್. ನಮ್ಮ ಕಣ್ಣಾಗ ನೀರಲ್ಲ ರಕ್ತ ಬರ್ತಾ ಇದೆ ನಮಗೆ. ನಾವು ಹೇಳ್ತೀವಲ್ಲ, ಹೋರಾಟ ಮಾಡ್ತೀವಲ್ಲ, ನ್ಯಾಯವನ್ನು ಗೆಲ್ಲುತ್ತೀವಿ, ರಕ್ತವನ್ನು ಚೆಲ್ಲುತ್ತೀವಿ ಅಂತ ನಮ್ಮ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಅಂಬೇಡ್ಕರ್ ಅಂತ ನಾವು ನೋಡ್ತಾ ಇದ್ದೀವಿ, TV 9ದಲ್ಲಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀವಿ. ಯಾವ ಥರ ಅಲ್ಲಿ ಡೆಲ್ಲಿಯಲ್ಲಿ ಮಾತಾಡ್ತಾನಂದ್ರೆ ನಮ್ಮಂಥ ಹೆಣ್ಮಕ್ಳು ಇದ್ದಿದ್ರೆ ಅದರಲ್ಲಿ ಅವ್ನು ಕುತ್ತಿಗೆ ಪಟ್ಟಿ ಹಿಡ್ಕೊಂಡು ಆಚೆ ಹಾಕ್ತಿದ್ವಿ ನಾವು ಅಮಿತ್ ಶಾನ. ಆದ್ರೂ ಇವತ್ತು ಯಾರಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಇದ್ದಾರಂದರೆ ಅವರು ಸಂಬಾಯಿತರು ಇದ್ದವ್ರು ನೋಡಿಬಿಟ್ಟು ಮಾತಾಡಿದಾನ ಅವನು. ಇವ್ರು ಏನು ಮಾಡ್ತಾರ, ಇವ್ರ ಕೈನಿಂದ ಏನಾಗಲ್ಲ ಅಂತ ಹೇಳ್ಬಿಟ್ಟು ಇವರು ಏನು ಮಾಡ್ತಾರಂತ ತಿಳ್ಕೊಂಡನ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರನೇ ಅವ್ರು ಇದ್ದರೂ ಕೂಡ ಆ ಥರ ಮಾತಾಡಿದಾರಲ್ಲ, ಅವ್ರಿಗೆ ಎಷ್ಟು ಇರ್ಬೋದು ಹಕ್ಕು? ಇವತ್ತು ನಮ್ಗೆ ರಕ್ತ ಕುದೀತಾ ಇದೆ ನಮಗೆ. ಅವನು ಅಷ್ಟಾದ್ರೂ ಕೂಡ ಒಂದು ಕ್ಷಮೆ ಕೇಳ್ತಾ ಇಲ್ಲ ಅಂದರೆ ನಮಗೆ ಎಷ್ಟು ಇರ್ಬೋದು? ಅದು ನಮಗೆ ಎಷ್ಟು ಇರ್ಬೋದು? ನಮ್ಮ ಬಾಬಾ ಸಾಹೇಬ್ ಕೊಟ್ಟಿರೋಂಥ ಸಂವಿಧಾನ ಇವತ್ತಿಗೆ ನಾವು ಉಳಿಸ್ಕೊಂತೀವಿ ಎಂಬಷ್ಟು ನಮಗೆ ಶಕ್ತಿ ಇದೆ. ಅಲ್ಲ, ಈಗ ಬಿಜೆಪಿಯವರು ಏನು ದಲಿತರ ಪರವಾಗಿದ್ದಾರೆ, ಎಲ್ಲರ ಪರವಾಗಿದ್ದಾರೆ ನೋಡ್ರಿ. ನಾವು ಕರ್ನಾಟಕ ಜನಾಂದೋಲನ ಒಕ್ಕೂಟದವ್ರು. ನಾವು BJP ಅವ್ರಂತಲ್ಲ, ಕಾಂಗ್ರೆಸ್ದವ್ರಂತಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿರೋಂಥ ಹಕ್ಕನ್ನ ನಂಬುದು ನಾವು ಹಾಕ್ತೀವಿ. ಯಾರು ಕೆಲಸ ಮಾಡ್ತಾರಂತೇಳಿ ಅಂಥವ್ರಿಗೆ ಓಟ್ ಹಾಕಿನ ನೀವು ಬರ್ರಿ ಅಂತ ಹೇಳಿದ್ದಾನೆ. ಯಾರು? ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾನೆ. ನಿಮ್ಮ ಕೆಲಸ ಮಾಡೋಂಥವ್ರಿಗೆ ಒಂದು ಮೂಗು ಬಟ್ಟೆ ಹಾಕೋರಿಗೆ ಓಟ್ ಹಾಕಬೇಡ್ರಿ, ಸೀರೆ ಕೊಟ್ಟವ್ರಿಗೆ ಓಟ್ ಹಾಕಬೇಡ್ರಿ, ಕೆಲಸ ಯಾರು ಮಾಡ್ತಾರ ಅವ್ರಿಗೆ ಹಾಕಿ ಅಂತ ಹೇಳಿದ್ದಾರೆ. ಇವತ್ತು ದಿನದಲ್ಲಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದೀವಿ. ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಷ ಅಂತೇಳಿ ತಗೊಂಬಂದಿದ್ವಿ. ಯಾವತ್ತಲ್ಲಿ ಆದ್ರೂ ಕಾಂಗ್ರೆಸ್ ಪಕ್ಷ ಒಳ್ಳೆಯದು, ಬಡವರಿಗೆ ಆಗಿ ಸ್ವಲ್ಪ ಸಹಾಯ ಇದೆ ಅಂತಲೇ ನಾವು ತಗೊಂಬಂದಿದ್ವಿ. ಆ ಹೊಟ್ಟೆ ಊರಿಗಾಗಿ ಕಾಂಗ್ರೆಸ್ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಇದ್ದದಕ್ಕಾಗಿ ಇವನು ಹೇಳಿದಾನ, ಅದು ಗೊತ್ತಿಲ್ಲ ನಮಗಾದ್ರೆ ಅದು ಡೌಟ್ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅಂದರೆ ಕೀಳಾಗಿ ಜಾತಿ. ಇದಕ್ಕೆಲ್ಲ ಪರಿಹಾರ ಏನು ಅಂತ ಏನು ಮಾಡಬೇಕು? ಅವನ್ನ ನಾವು ತೆಗಿಲೇಬೇಕು. ಅಮಿತ್ ಶಾನ ತಂದಿರೋದು ನೀವೇ ಅಲ್ವಾ? ಅಂದರೆ ನಾವೇ ಅಲ್ವಾ ಓಟ್ ಹಾಕಿ? ನಾವೇ ಓಟ್ ಹಾಕಿ ತಂದಿದ್ವಿ. ಕೆಲಸ ಮಾಡ್ತಾನಂತ ತಗೊಂಬಂದಿದ್ವಿ. ಆದ್ರೆ ನಾವು ರೌಡಿ ಜಮ ಇದ್ರೂ ನಾವು ತಗೊಂಬಂದಿದ್ವಿ. ರೌಡಿ ಜಮ ಮಾಡೋ ಇವು ನಮ್ಮನ್ನೇ ರೌಡಿ ಜಮನ ಮಾಡಿ ಕೀಳಾಗಿ ಮಾತಾಡ್ತಾನೆ ಅಂದರೆ ಅವ್ನು ಬೇಡ. ಇದು ಎಷ್ಟು ದಿನ ಪ್ರತಿಭಟನೆ ನಡೀತದ, ನಾವು ಸಿದ್ಧವಾಗಿದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.